ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಭಾಳ ಅಂದ್ರೆ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ಕಾರ್ನ್ ಪಕೋಡ ಮಾಡೀನಿ. ಸಾಯಂಕಾಲ ಟೀ ಜೊತೆಗೆ ಭಾಳ ಚಲೋ ಇರ್ತವೆ. ಬಾಯೊಳಗಿಟ್ಟರೆ ಕರಗಬೇಕು, ಅಷ್ಟು ಸ್ಮೂತಾಗ್ಯವು. ಬರೀ ಯಾವ ಥರ ಮಾಡೋದಂತ ನೋಡೋಣ. ಭಾಳ ಚಲೋ ಆಗ್ಯವು ನೋಡಿರಿ. ಈಗ ನಾನು ಇವನ್ನ ಸ್ವೀಟ್ ಕಾರ್ನನ್ನು ಕಾಳನ್ನ ಬಿಡಿಸಿಟ್ಕೊಂಡೀನಿ. ನಾನು ಈಗ 4 ಜನಕ್ಕೆ ಸಾಯಂಕಾಲ ಟೀ ಟೈಮ್ಗೆ ಮಾಡಾಕೊತೀನಿ. 2 ಕಪ್ಪು ಅಂದರೆ 2 ಬೊಗಸೆಯಷ್ಟು ಹಂಗೆ ಹಾಕ್ಕೊತೀನಿ ನಾನು, ಅಳತಿಲ್ಲ. ನೀವು ನಿಮ್ಮ ಮನೆಯೊಳಗೆ ಎಷ್ಟು ಜನ ಅದೀರಿ ಅದ್ರ ಮೇಲೆ ನೀವು ಕ್ವಾಂಟಿಟಿನ ತೊಗೋಬೋದು. ನಾನು 2 ಕಪ್ಪು ತೊಗೊಂಡಿನಿ, ಅಂದಾಜು ತೊಗೊತೀನಿ. ಅದಕ್ಕೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊತೀನಿ, 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತೀನಿ. ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊತೀನಿ. ನಾನು ಪುಡಿ ಜೀರಿಗೆ ಪೌಡ್ರ್ ಹಾಕ್ಕೊಳ್ಳೋದಾಗಲಿ ಪೇಸ್ಟ್ ಮಾಡೋದು ಹಾಕ್ಕೊಳ್ಳೋದು ಬೇಡ ಅಂತ ಇದ್ರೊಳಗನ ಎಲ್ಲ ಹಾಕ್ಕೊಳಕೊಂತೀನಿ. 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನೀಗ ಸಣ್ಣಗೆ ಪೇಸ್ಟ್ ಮಾಡ್ಕೊರಿ. ನೀರು ಹಾಕೋ ಜರುತ್ತಿಲ್ಲ, ಯಾಕಂದ್ರೆ ಅದ್ರೊಳಗೆ ನೀರಿನ ಅಂಶ ಸಾಕಷ್ಟು ಇರೋದ್ರಿಂದ ಕಾರ್ನೊಳಗೆ ನೀರೆಲ್ಲ ಬಿಟ್ಕೊಂಡ್ಬಿಡ್ತೈತಿ. ನೋಡಿರಿ, ಒಟ್ಟು ನಾನು ನೀರು ಹಾಕಿಲ್ಲ, ಹಂಗೆ ರುಬ್ಬಿನಿ. ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊರಿ. ಹಳಕ್ಕೆ ಅಂದ್ರೆ ತರಿಯಾಗಿನೂ ರುಬ್ಕೋಬೋದು, ಬಟ್ ಅದು ಬಾಯೊಳಗೆ ಸ್ವೀಟ್ ಬರಬಾರ್ದಂತ ನಾನು ಫೈನ್ ಮಾಡ್ಕೊಂಡ್ಬಿಟ್ಟಿನಿ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಎಲ್ಲ ಡಂಪ್ ಹಾಕ್ಕೊಂಬಿಡ್ರಿ. ಆಮೇಲೆ ಇದು ಭಾಳ ಸ್ಮೂತ್ ಆಗಿರೋದ್ರಿಂದ ನಾನು 1 ಕಪ್ ಅದಕ್ಕೆ ಬೇಸನ್ ಹಿಟ್ಟು ಹಾಕ್ಕೊಳಕೊಂತೀನಿ. ನಾನು ಫಸ್ಟ್ ಅರ್ಧ ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅಂದರೆ ಕನ್ಸಿಸ್ಟೆನ್ಸಿ ತೀರಾ ಸ್ಮೂತನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದಲ್ಲ. ಅದಕ್ಕೆ ನಾನು ಅರ್ಧ ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಆದರೆ ಅದು ಇನ್ನೂ ಉಳಿದಿರೋಂಥ ಬೇಸನನ್ನು ಬೇಕಾಯ್ತು, ಹಾಗಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಅದಕ್ಕೆ ಈಗ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಯಾಕಂದ್ರೆ ಪಕೋಡ ಫುಲ್ ಕ್ರಿಸ್ಪಿ ಆಗ್ತಾವೆ, ಕುರುಮ್ ಅಂತಾವೆ, ಒಳಗಿಂದ ಸಾಫ್ಟ್ ಇರ್ತಾವೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಮತ್ತು 1-2 ಗರಿಯಷ್ಟು ಕರಿಬೇವು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ, ಅದನ್ನು ಆಪ್ಷನ್ನು. ಆಮೇಲೆ ಈರುಳ್ಳಿನೂ ನೀವು ಹಾಕ್ಕೋಬೋದು. ಈರುಳ್ಳಿನೂ ಭಾಳ ಚಲೋ ಆಗ್ತಾವೆ, ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಅಂದರೆ ಇದ್ರೊಳಗೆ. ಬಟ್ ನಾನು ಹಾಕಿಲ್ಲ, ಕೆಲವೊಮ್ಮೆ ಮಕ್ಕಳಿಗೆ ಸೇರಂಗಿಲ್ಲಲ್ಲ ಈರುಳ್ಳಿ ಒಳಗಿದ್ರೆ, ಅದಕ್ಕಂಥೇಳಿ ನಾನು ಹಾಕಲಿಲ್ಲ. ನೋಡಿರಿ, ಇಷ್ಟು ಕನ್ಸಿಸ್ಟೆನ್ಸಿ ಆಗೈತಿ. ಈಗ ಕರಿಯಾಕಂತಂದು ಎಣ್ಣೆ ಕಾಯಕ್ಕಿಟ್ಟೀನಿ. ನಿಮಗೆ ಬೇಕಾದಂಥ ಸೈಜ್ನಾಗ ಹಾಕ್ಕೊರಿ. ಸ್ವಲ್ಪ ಸಣ್ಣ ಹಾಕ್ಕೊಡ್ರಿ, ಅಂದ್ರೆ ಫುಲ್ ಕ್ರಿಸ್ಪಿ ಅಂದ್ರೂ ಖಡಕ್ಕಾಗಿಲ್ಲ. ಭಾಳ ಬಾಯೊಳಗಿಟ್ಟು ಕರಗಬೇಕು, ಅಷ್ಟು ಸ್ಮೂತ್ ಆಗ್ಯಾವ ಸ್ನೇಹಿತರೆ. ಭಾಳ ರುಚಿಯಾಗ್ಯವು. ಫಸ್ಟ್ ಟೈಮ್ ಮಾಡಿದ್ದೆ ನಾನು, ಟ್ರೈ ಮಾಡಿದ್ರಾತಂತ. ಫುಲ್ ಟೇಸ್ಟಿ ಆಗ್ಯವು. ಮನೆಯೊಳಗೆ ಎಲ್ಲರೂ ಲೈಕ್ ಮಾಡಿದರು. ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಈ ಥರ ಮೇಲೆ ಎಣ್ಣೆ ಗೊಜ್ಕೊಂತನ ಗೋಲ್ಡನ್ ಬ್ರೌನ್ ಆಗುವಂಗೆ ಕರೀರಿ. ಒಳಗೆ ಫುಲ್ ಯೆಲ್ಲೋ ಇರ್ತೈತಿ, ಸಾಫ್ಟ್ ಇರ್ತೈತಿ, ಹೊರಗಿಂದ ಕ್ರಿಸ್ಪಿ, ಒಳಗಿಂದ ಸಾಫ್ಟ್. ಅಷ್ಟು ಭಾಳ ಚಲೋ ಆಗ್ಯಾವು. ನೀವು ಒಂದ್ಸಲ ಮಾಡಿರಿ. ಇದ್ರ ಜೊತೆಗೆ ಈರುಳ್ಳಿ ಮಿಕ್ಸ್ ಮಾಡ್ಕೊರಿ. ಬೇಕಂತಂದ್ರೆ ಕಾರ್ನ್ಫ್ಲೋರ್ ಹಾಕ್ಕೋಬೋದು 1 ಸ್ಪೂನು. ಈ ಥರ ಹಾಕ್ಕೊಂಡು ಟೇಸ್ಟ್ ಮಾಡಿರಿ ನೀವು ಒಂದ್ಸಲ ಸಾಯಂಕಾಲ ಸ್ನ್ಯಾಕ್ಸ್ಗೆ. ನೋಡಿರಿ, ಕಲರ್ ಎಷ್ಟು ನೀಟ್ ರಿಚ್ ಬಂದೈತಲ್ಲ, ರುಚಿನೂ ಅಷ್ಟು ರುಚಿಯಾಗೈತಿ. ಇದ್ರ ಜೊತೆ ನೀವು ಸಾಸ್ ಜೊತೆಗೆ ಸಾಯಂಕಾಲ ಟೈಮ್ನಾಗ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಸೂಪರ್ ಆಗ್ಯಾವಂತ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಆಗಿದ್ದು ಅಂತ ಹೇಳಿರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.